ವೀಕ್ಷಕರೇ, ಮಿಸ್ಟರಿ ಮೈಂಡ್ಸ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು 1937ರಲ್ಲಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿ ಪತ್ತೆ ಹಚ್ಚಲು ಆಗದ ರೀತಿಯಲ್ಲಿ ಕಾಣೆಯಾಗಿ ಇಂದಿಗೂ ಕೂಡ ಅಚ್ಚರಿಯಾಗಿ ಉಳಿದಿರುವಂತಹ ಮಹಿಳಾ ಸಾಧಕಿಯ ದುರಂತ ಅಂತ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಹೌದು, ಅಮೇಲಿಯಾ ಇಯರ್ಹಾರ್ಟ್ ಇವರು 1897ರಲ್ಲಿ ಕಾನ್ಸಾಸಿನಲ್ಲಿ ಜನಿಸಿದರು. ಚಿಕ್ಕಂದಿನಿಂದಲೇ ಪೈಲಟ್ ಆಗುವ ಕನಸು ಹೊಂದಿದ್ದಂತಹ ಇವರು ತಮ್ಮ ಕನಸಿನಂತೆಯೇ ಪೈಲಟ್ ಆಗುವುದರ ಜೊತೆಗೆ ಲೇಖಕರಾಗಿಯೂ ಸಹ ಗುರುತಿಸಿಕೊಳ್ಳುತ್ತಾರೆ. ವೀಕ್ಷಕರೇ, ಅಂದಿನ ಕಾಲದಲ್ಲಿ ಮಹಿಳಾ ವಿಮಾನ ಚಾಲಕಿಯಾಗುವುದು ಸಾಕಷ್ಟು ಕಷ್ಟಕರವಾದದ್ದು. ಅದನ್ನೆಲ್ಲ ದಾಟಿಯೂ ಸಹ ಕನಸನ್ನು ನನಸಾಗಿಸಿ ಅಟ್ಲಾಂಟಿಕ್ ಸಾಗರದ ಮೇಲೆ ಏಕಾಂಗಿಯಾಗಿ ವಿಮಾನ ಹಾರಾಟ ನಡೆಸಿದಂತಹ ಮೊದಲ ಮಹಿಳಾ ಪೈಲಟ್ ಎಂದು ಬಿರುದು ಪಡೆದಂಥವರು. ಇಂತಹ ಸಾಧಕಿಯು ಜೂನ್ 1, 1937ರಂದು ತನ್ನ ನ್ಯಾವಿಗೇಟರ್ ಫ್ರೆಡ್ ನೂನನ್ ಜೊತೆಗೆ ಲ್ಯಾಕ್ಹೀಡ್ ಮಾಡೆಲ್ನ 10E ಎಲೆಕ್ಟ್ರಾ ವಿಮಾನವನ್ನು ಹಾರಿಸುವ ಮೂಲಕ ಜಗತ್ತಿನಾದ್ಯಂತ ಪ್ರದಕ್ಷಿಣ ಹಾರಾಟವನ್ನು ಪೂರ್ಣಗೊಳಿಸಿದ ಮೊದಲ ಮಹಿಳೆ ಎಂಬ ಮತ್ತೊಂದು ಸಾಧನೆಯನ್ನು ಮಾಡುವ ಪ್ರಯತ್ನದಲ್ಲಿ ಇದ್ದಾಗ ಇಯರ್ಹಾರ್ಟ್ ಮತ್ತು ಅವರ ನ್ಯಾವಿಗೇಟರ್ ಫ್ರೆಡ್ ನೂನನ್ ಪೆಸಿಫಿಕ್ ಮಹಾಸಾಗರದ ಹೌಲ್ಯಾಂಡ್ ದ್ವೀಪದ ಬಳಿ ನಿಗೂಢವಾಗಿ ಕಣ್ಮರೆಯಾಗುತ್ತಾರೆ. ಇಬ್ಬರೂ ಕೊನೆಯ ಬಾರಿಗೆ ನ್ಯೂ ಗಿನಿಯಾದ ಲೇಯಲ್ಲಿ ವಿಮಾನದ ಇಂಧನ ಪೂರೈಸಿಕೊಂಡು ಮತ್ತೆ ಹಾರಾಟ ಪ್ರಾರಂಭಿಸಿದ್ದರು. ಆನಂತರ ಹೌಲ್ಯಾಂಡ್ ದ್ವೀಪದ ಬಳಿ ವಿಮಾನ ಕಣ್ಮರೆಯಾಗುತ್ತದೆ. ಆಗಿನ ತಂತ್ರಜ್ಞಾನ ಅಷ್ಟೇನು ಪ್ರಬಲವಾಗಿಲ್ಲದಿದ್ದರ ಪರಿಣಾಮ ಅದನ್ನು ಪತ್ತೆ ಹಚ್ಚಲು ಹಲವಾರು ಸವಾಲುಗಳನ್ನು ಸಂಶೋಧಕರು ಎದುರಿಸುವಂತಾಯಿತು. ಆದರೂ ಕೂಡ ಇಂದಿಗೂ ಆ ವಿಮಾನದ ಕುರುಹುಗಳಾಗಲಿ ಅಮೇಲಿಯಾ ಇಯರ್ಹಾರ್ಟ್ ಹಾಗೂ ಫ್ರೆಡ್ ನೂನನ್ ಅವರ ಗುರುತುಗಳಾಗಲಿ ಸಿಗಲಿಲ್ಲ. ಕೆಲವು ಸಂಶೋಧಕರ ಪ್ರಕಾರ ಪೆಸಿಫಿಕ್ ಸಾಗರದ ಮೇಲೆ ವಿಮಾನದ ಇಂಧನ ಖಾಲಿಯಾಗಿರಬಹುದು, ಆದ್ದರಿಂದ ವಿಮಾನವು ಸಮುದ್ರಕ್ಕೆ ಬಿದ್ದಿರಬಹುದು ಎಂದು ಹೇಳುತ್ತಾರೆ. ಇನ್ನು ಕೆಲವರು ಜಪಾನಿನ ದಕ್ಷಿಣ ಸಮುದ್ರಗಳ ಪ್ರವೇಶಕ್ಕೆ ನ್ಯಾವಿಗೇಟ್ ಮಾಡಿದ ನಂತರ ಜಪಾನಿಯನ್ನರು ವಿಮಾನವನ್ನು ಸೆರೆ ಹಿಡಿದಿರಬಹುದು ಎಂದು ಹೇಳಿದರು. ಆದರೆ ಈವರೆಗೆ ಊಹಾಪೋಹಗಳಿಗೆ ಯಾವುದೇ ಸಾಕ್ಷಿಗಳು ದೊರೆತಿಲ್ಲ. ಈ ವರ್ಷ ಅಂದರೆ ಜುಲೈ 2, 2025ರಂದು ಅವರ ನಿಗೂಢ ಕಣ್ಮರೆಯ 88ನೇ ವಾರ್ಷಿಕೋತ್ಸವದಂದು ಪರ್ಡ್ಯೂ ರಿಸರ್ಚ್ ಫೌಂಡೇಶನ್ ಮತ್ತು ಆರ್ಕಿಯಾಲಜಿಕಲ್ ಲೆಗಸಿ ಇನ್ಸ್ಟಿಟ್ಯೂಟ್ನ ಅಧಿಕಾರಿಗಳು ಅಮೇಲಿಯಾ ಇಯರ್ಹಾರ್ಟ್ ಅವರ ಕಳೆದು ಹೋದ ವಿಮಾನವನ್ನು ಪತ್ತೆ ಹಚ್ಚಲು ಪಡೆಗಳನ್ನು ಸೇರುತ್ತಿದ್ದಾರೆ ಎಂದು ಬಹಿರಂಗಪಡಿಸಲಾಗಿದೆ. ಈ ಬಾರಿ ಅಮೇಲಿಯಾ ಇಯರ್ಹಾರ್ಟ್ ಅವರ ಗಮನಾರ್ಹ ಜೀವನ ಕಥೆಯ ಅಂತಿಮ ಅಧ್ಯಾಯವನ್ನು ಬರೆಯಲು ಪರ್ಡ್ಯೂ ರಿಸರ್ಚ್ ಫೌಂಡೇಶನ್ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಎನ್ನಬಹುದು. ವೀಕ್ಷಕರೇ, ಇದು ಇಯರ್ಹಾರ್ಟ್ ಅವರ ದುರಂತ ಅಂತ್ಯದ ಬಗೆಹರಿಯದ ನಿಗೂಢ ವಿಷಯಗಳು. ಇನ್ನೂ ಹೆಚ್ಚಿನ ನಿಗೂಢ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.